ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ಸಂಪೂರ್ಣ ಸಂಡೂರು ಬಂದ್ ಅನ್ನ ಘೋಷಣೆ ಮಾಡಿದ್ದಾರೆ. ಒಳ ಮೀಸಲಾತಿಗೋಸ್ಕರ ಮಾದಿಗ ಸಮಾಜದವರು ಇವತ್ತು ಸಂಪೂರ್ಣವಾಗಿ ಸಂಡೂರನ್ನು ಬಂದ್ ಮಾಡಿ ಜನಜಂಗುಳಿಯಿಂದ ತುಂಬಿ ತುಳುಕಬೇಕಾಗಿದ್ದಂಥ ಸಂಡೂರಿನ ಪುರಸಭೆ ಬಸ್ ನಿಲ್ದಾಣದಲ್ಲಿ ನಾನಿದ್ದೇನೆ. ಇವತ್ತು ಬಸ್ ನಿಲ್ದಾಣದಲ್ಲಿ ಸಂಪೂರ್ಣವಾಗಿ ಬಿಕೋ ಅಂತ ಇದೆ. ಆಗ ಯಾವಾಗಲೂ ಬಸ್ಗಳಿಂದ ತುಂಬಿ ತುಳುಕುತ್ತಿದ್ದಂಥ ಪುರಸಭೆ ಬಸ್ ನಿಲ್ದಾಣ ಇವತ್ತು ಬಿಕೋ ಅಂತ ಇದೆ. ಇವತ್ತು ಸಂಡೂರಿನ ಪ್ರಮುಖ ಬೀದಿಗಳಲ್ಲಿ ಮತ್ತು ಎಲ್ಲ ಅಂಗಡಿಗಳಲ್ಲಿ ಬಂದ್ ಮಾಡಿ ಇವತ್ತು ಸಂಪೂರ್ಣವಾಗಿ ಬಸ್ ಬಂದ್ಗೆ ಸಂಪೂರ್ಣವನ್ನು ಮಾಡಿದ್ದಾರೆ. ಇಂದು ಬೆಳಗ್ಗೆ ಸುಮಾರು 4:15 ಇಲ್ಲಿ ಮಾದಿಗ ಸಮಾಜದವರು ಆಕ್ಟಿವ್ ಆಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನು ಸ್ವಯಂ ಘೋಷಿತವಾಗಿ ಬಂದ್ ಮಾಡಿದ್ದಾರೆ. ಸಂಪೂರ್ಣ ಬೆಂಬಲವನ್ನು ಸಂಡೂರಿನ ಸಾರ್ವಜನಿಕರು, ವರ್ತಕರು ಮತ್ತು ಅನೇಕ ಕಿರಣ, ಈಗ ನೀವು ನೋಡ್ತಾ ಇರೋದ್ರಿಂದ ನಮ್ಮ ಫ್ರೂಟ್ ಮಾರ್ಕೆಟ್ ಸಂಪೂರ್ಣವಾಗಿದೆ. ಹೂಗಳಿಂದ ಹಣ್ಣುಗಳಿಂದ ತುಂಬಿ ತುಳುಕ್ತಾ ಇದ್ದಂಥ ಮಾರ್ಕೆಟ್ ಇವತ್ತು ಸಂಪೂರ್ಣವಾಗಿ ನಿಶಬ್ದ ಹೊಂದಿದೆ. ಅನೇಕ ಪೊಲೀಸ್ ಬಂದೋಬಸ್ತೊಂದಿಗೆ ಸಂಡೂರಿನಲ್ಲಿ ಕೇಳಿರದಂತೆ ಅನೇಕ ರಿಸರ್ವ್ ಪೊಲೀಸನ್ನು ತರಿಸಿದ್ದಾರೆ. DSP ಅಲ್ಲಿವರೆಗೂ ಪ್ರತಿಯೊಂದು ರ್ಯಾಂಕಿನ ಅಧಿಕಾರಿಗಳು ಇವತ್ತಿಲ್ಲಿ ಆಗಮಿಸಿ ಸಂಪೂರ್ಣ ಬಂದೋಬಸ್ತನ್ನು ಮಾಡಿದ್ದಾರೆ. ಇದರ ಸಂಪೂರ್ಣ ವಿವರವನ್ನು ನಾನು ನಮ್ಮ ಮುಬಾರಕ್ ಚಾನಲ್ ಮುಖಾಂತರ ನಿಮಗೆ ಇವತ್ತು ತೋರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀನಿ. ಮಾದಿಗ ಸಮಾಜದವರು ಒಳ ಮೀಸಲಾತಿಗಾಗಿ ವಿಜಯ ಸರ್ಕಲ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಅವರ ಸದೃಶ್ಯವನ್ನು ನಾವೆಲ್ಲರೂ ಈಗ ನೋಡೋಣ. ಬಂಧುಗಳೇ, ಈ ದಿನ ಸಂಡೂರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನನ್ನ ಮಾದಿಗ ಸಮಾಜ ಪ್ರತಿಯೊಬ್ಬರಿಗೂ ಅನಂತ ನಮಸ್ಕಾರಗಳು. ಈಗಾಗಲೇ ಸುಮಾರು 45 ವರ್ಷಗಳ ಕಾಲ ನಾವು ಹೋರಾಟವನ್ನು ಮಾಡಿದ್ದೇವೆ. ಯಾವುದಕ್ಕೋಸ್ಕರ ಅಂದ್ರೆ ಒಳ ಮೀಸಲಾತಿಗೋಸ್ಕರ.
ಈ ಒಳ ಮೀಸಲಾತಿಗೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಮಾದಿಗ ಸಮುದಾಯಕ್ಕೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಈ ಕಿರುಬುಗಳು ಏನಿದಾವಲ್ಲ ಇವತ್ತು ನಮಗೆ ಬಹಳ ಅನ್ಯಾಯ ಮಾಡತಕ್ಕಂಥದ್ದು ಕಂಡು ಬರುತ್ತಿದೆ. ಆ ಕಾರಣದಿಂದ ನಾವೆಲ್ಲರೂ ಒಗ್ಗೂಡಿ ಈ ಮೀಸಲಾತಿಯನ್ನು ಪಡ್ಕೊಳ್ಳುವವರೆಗೆ ರಾತ್ರಿ ಹಗಲು ನಿದ್ದೆ ಮಾಡದೆ ನಾವು ನಮ್ಮ ಹೋರಾಟವನ್ನ ಸದಾ ನಮ್ಮ ಬೆನ್ನಿಂದಲೇ ಕಟ್ಟಿಗೆಂತಿರ್ಬೇಕಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಹಿಂದೆ ನೀವು ಕೇಳಿದಿರಿ, ನಾವು ಇದೇ ಚುನಾವಣೆಯಲ್ಲಿ ಬೈ ಎಲೆಕ್ಷನ್ ಅಲ್ಲಿ ಪ್ರತಿಯೊಬ್ಬರಿಗೆ ಕರೆ ಕೊಟ್ಟಿದ್ವಿ. ಏನಂತ ಕರೆ ಕೊಟ್ಟಿದ್ವಿ? ಈ ನಮ್ಮ ಮಾದಿಗ ಸಮುದಾಯ ಮತದಾನ ಮಾಡುವುದು ಬೇಡ, ಮತದಾನವನ್ನು ತಿರಸ್ಕರಿಸೋಣ ಅಂತ. ತಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ತಿರಸ್ಕರಿಸ್ಬೇಕಂತೇಳಿ ಈ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಬಂದಾಗ ಇಲ್ಲಿಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದಣ್ಣವರು ಚಂದೂರಿನಲ್ಲಿ 4 ದಿನ ಕಾರ್ಯಕ್ರಮಕ್ಕೆ 1 ವಾರ ಕಾರ್ಯಕ್ರಮ ಕಂಡು ತಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಯಾಕೆ ಟೋಟಲ್ ಆಗಿ ಒಳ ಮೀಸಲಾತಿಗಾಗಿ ಎಲ್ಲ ಕಂಪ್ಲೀಟ್ ನಮ್ಗೆ ವೋಟ್ ಬರ್ತಾವಿಲ್ಲ ಅಂತ ಬಾಯಿಂದ ಬಂದು ಕುತ್ಕೊಂಡ್ರು. ಬಲಗೈ ಸಹಚರರಾಗಿ ನಿಂತ್ಕೊಂಡು ನಮ್ಗೆ ಇವತ್ತು ನ್ಯಾಯ ಕೊಡಿಸೋದಕ್ಕೆ ಹಿಂಜರಿತಾ ಇದ್ದಾರೆ ಅಂದಾಗ ನಾವೇನ್ ಮಾಡ್ಬೇಕು? ನಮ್ಮ ಹೋರಾಟವನ್ನು ನಾವು ಕಂಡ್ಕೊಳ್ಬೇಕು ತಾನೆ. ನಮ್ಮ ಹೋರಾಟವನ್ನು ಕಂಡ್ಕೊಂಡಾಗ್ತಾನೆ ಅವರೆಲ್ಲ ಬೈಬೀಳೋದು. ಇಲ್ಲೊಂದು ಬೈಬೀಳಕ್ ಸಾಧ್ಯನಾ? ಅವ್ರು ನಮ್ಮ ವಿರುದ್ಧ ಯಾವತ್ತು ವಿರುದ್ಧ ಮಾಡಿದ್ರು ಕೂಡ ತಾವು ಇಂಡೈರೆಕ್ಟ್ ಆಗಿ ವಿರುದ್ಧ ಮಾಡ್ತಾರಂತಾನೆ ಅರ್ಥ ಆಯ್ತು ಇವತ್ತು. ಹೌದಲ್ವಾ? ನಾವೆಲ್ಲ ನೋಡ್ತಕ್ಕಂಥದ್ದೇನು, ನಮಗೆಲ್ಲ ಕಂಪ್ಲೀಟ್ ಟೋಟಲ್ ಆಗಿ ವಿರುದ್ಧ ಮಾಡ್ತಾರೆ ಅಂತಾನೆ ಅರ್ಥ. ಯಾಕೆ ಅವರು ರಾಜ್ಯ ಸರ್ಕಾರದಲ್ಲಿದ್ದು ನಮಗೆ ಬೆಂಬಲಿಸಬಾರ್ದಾಗಿತ್ತು? ಮುಖ್ಯಮಂತ್ರಿ ಹೇಳಕ್ ತಯಾರಿಲ್ಲ. ಈ ಹೋರಾಟ ನಮ್ದು, ನಮ್ಮ ಬೆನ್ನಿಗೆ ನಾವೇ ಮುಂದೆ ನಿಂತುಕೊಂಡು ಹೋರಾಟ ಮಾಡಿಕೊಂಡು ಮೀಸಲಾತಿ ಪಡ್ಕೊಳ್ತಕ್ಕಂಥದ್ದು ಇಲ್ಲಿ ನಮಗೆ ಅನಿವಾರ್ಯತೆ ಆಗಿದೆ. ಬಂಧುಗಳೇ, ಇವತ್ತು ನೀವು ಯೋಚನೆ ಮಾಡ್ಬೇಕಾದಂತ ವಿಚಾರ ಏನಂದ್ರೆ, ನಾವು ಇವತ್ತು ವೋಟ್ ಹಾಕಿ ತಪ್ಪು ಮಾಡಿದೀವಿ. ಕೆಲವೊಂದು ವಿಚಾರದಲ್ಲಿ ನಾವು ವೋಟ್ ಹಾಕಿ ತಪ್ಪು ಮಾಡಿದೀವಿ. ನಮ್ಮ ಯಾವತ್ತೇನಾದ್ರು ಇವರು ನಿಮ್ಮ ಒಳ ಮೀಸಲಾತಿ ಜಾರಿ ಆಯ್ತು ಅಂತ ಹೇಳಿ ನಮ್ಮ ನಾಯಕರೇ ಕೆಲವೊಂದು ಏನ್ ಮಾಡಿದ್ರು, ಸನ್ಮಾನ ಮಾಡಿದ್ರು. ಯಾಕಂದ್ರೆ ಖುಷಿಯಿಂದ ಆಗ್ಬಿಡ್ತಲ್ಲ ಅನ್ನೋ ಆಶಾಭಾವನೆಯಿಂದ ಮಾಡಿದ್ರು. ಆದ್ರೆ ಇಲ್ಲಿವರೆಗೆ ಏನ್ ತಂದ್ರು ಇವರು? ಇಲ್ಲಿವರೆಗೆ ನಮ್ಗೆ ಏನ್ ತಂದಿಟ್ರು ಇವರು? ಇವತ್ತೆಲ್ಲ ಬುದ್ಧಿಜೀವಿಗಳಿದೀವಿ, ನಾವು ಎಲ್ಲ ತಿಳುವಳಿಕೆ ಇರ್ತಕ್ಕಂಥರಿದೀವಿ, ಹೋರಾಟಗಾರರಿದೀವಿ. ಆ ಕಾರಣದಿಂದ ಈ ಮಟ್ಟಿಗೆ ನಾವೆಲ್ಲ ಸೇರಿ ಇವತ್ತೆಲ್ಲ ಹೋರಾಟದ ಮನೋಭಾವದಿಂದ ನಾವೆಲ್ಲ ಇವತ್ತು ನಾವು ಒಳ ಮೀಸಲಾತಿಯನ್ನು ಪಡ್ಕೊಳ್ಳೋಣ. ಇವತ್ತು ಇವರಿಗೆ ನಾವು ಬರತಕ್ಕಂಥ 28 ಕೂಡ ನಾವು ಸರ್ಕಾರದ ವಿರುದ್ಧ ಪಾಠವನ್ನು ನಾಗಲಾಪುರದ ಯುವಕರೆಲ್ಲ ಮತ್ತೆ ಮಹಿಳೆಯರೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ಈ ವೇದಿಕೆಯಿಂದ ಸ್ವಾಗತ. ಮತ್ತು ರೈತ ಸಂಘದ ನಮ್ಮ ನಾಯ್ಡು ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವರಿಗೂ ಸ್ವಾಗತ. ಬನ್ನಿ. ನಾಗಲಾಪುರ ಮಹಿಳೆಯರು ಕೂಡ ಬಂದಿದ್ದಾರೆ, ಅವರಿಗೂ ನಮ್ಗೆ ಸ್ವಾಗತ. ಹಾಗಾಗಿ ನಾವು ಈ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ MP MLA ಮತ್ತು ನಮ್ಮ ಕಾರ್ಮಿಕ ಸಚಿವರಿಗೆ ಮುಂದೆ ಒಂದು ದಿನ ಪಾಠ ಕಲಿಸ್ತಕ್ಕಂಥ ನಾವು ಕೆಲಸ ಮಾಡಬೇಕಾಗಿದೆ. ಮಾಡೋಣ. ಇವತ್ತು 27ಕ್ಕೆ ಮತ್ತೆ ನಾವು ಅಧಿವೇಶನದಲ್ಲಿ ಅಥವಾ ಯಾವ್ದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇವತ್ತು ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಸರಿ ಎಷ್ಟು ಅಂತ ಗೊತ್ತಿಲ್ಲ. ಅದು ನಮಗೆ ಆಗೋದು ಅನುಮಾನನೂ ಇದೆ. ಇವತ್ತು ಯಾವತ್ತೂ ಆಗ್ತಕ್ಕಂಥ ಮೀಸಲಾತಿನ ಇಲ್ಲಿವರೆಗೂ ತಳ್ಕೊಂಡ್ ಬಂದಿದ್ದಾರೆ. ಇವತ್ತು ಆಗ್ತಕ್ಕಂಥ ಆಶಾಭಾವನೆ ಇಲ್ಲ. ಆದ್ರೆ ಮುಂದಿನ ಹೋರಾಟಕ್ಕೂ ಕೂಡ ನಾವು ಅಣಿಯಾಗಬೇಕಾಗಿದೆ. ಎಲ್ಲರೂ ದಯಮಾಡಿ ಇವತ್ತು ಏನು ವೇದಿಕೆ ಇರಲ್ಲ, ಈ ವೇದಿಕೆ ನಮಗೆ ಬೆಂಗಳೂರಿಗೆ ಹೋಗತಕ್ಕಂತ ಒಂದು ವೇದಿಕೆಯನ್ನು ಕೂಡ ಆಗ್ತದೆ ಮುಂದೆ ಒಂದು ದಿನ. ದಯಮಾಡಿ ಎಲ್ಲರೂ ಈ ವಿಚಾರದಲ್ಲಿ ಭಾಗಿಯಾಗಿ ನೀವು ಕೂತಿರ್ತಕ್ಕಂಥವ್ರೆಲ್ಲರೂ ಅರ್ಥೈಸಿಕೊಂಡು, ಇವತ್ತು ಎಷ್ಟೋ ವಿದ್ಯಾರ್ಥಿಗಳಿದ್ದಾರೆ ನಮ್ಮಲ್ಲಿ, ಎಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಉದ್ಯೋಗ ತಗೊಂಡಿದ್ದಾರೆ, ಎಷ್ಟು ಮಂದಿ ನಮ್ಮ SC ಕ್ಷೇತ್ರದಲ್ಲಿ MA MLA ಎಂಪಿಗಳಾಗಿದ್ದಾರೆ. ನಾವು ಯೋಚನೆ ಮಾಡ್ಬೇಕಾದಂಥದ್ದು ಇಷ್ಟೇ ಹೊರಗಿದ್ದಾರೆ. ಇವತ್ತು ನಾವು ಯೋಚನೆ ಮಾಡ್ಬೇಕಾದಂತ ವಿಚಾರ, ನಮ್ಮಲ್ಲಿ ಇರ್ತಕ್ಕಂಥ ಒಳಪಂಗಡದಲ್ಲಿ ಇರ್ತಕ್ಕಂಥವರು ಅಣ್ಣ ತಮ್ಮಂದಿರು ಇವತ್ತು ಆಸ್ತಿವಂತರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ, ರಾಜಕೀಯ ನಾಯಕರಾಗಿದ್ದಾರೆ. ಅವ್ರ ಮಕ್ಕಳೆಲ್ಲ ಐಷಾರಾಮಿ ಶಾಲೆ ಕಾಲೇಜುಗಳು ಹೋಗ್ತಾ ಇದ್ದಾರೆ. ಅವರಿಗೆ ಬೇಕಾದಂತ ಅನುಕೂಲತೆಗಳನ್ನು ಮಾಡ್ಕೊಂಡು ಬರುತ್ತಾ ಇದ್ದಾರೆ. ಇವತ್ತು ನಮ್ಮ ಮಾದಿಗರು ಎಲ್ಲಿದ್ದೀವಿ? ಅದೇ ಕುಣಿ ತೆಗಿಬೇಕು, ಎಲ್ಲೆಲ್ಲ ಶ್ರಮ ಆದ್ರೆ ಅದೇ ದರ ಸತ್ರ ಓರ್ಬೇಕು, ಅದೇ ಕಸ ಬೆಳೆಯಬೇಕು,
ಅದೇ ಜೀವಿತ ಪದ್ಧತಿಯಲ್ಲಿರಬೇಕು. ಇವತ್ತು ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿ ಅಂತ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಏನಾದ್ರು ಬಂದರೆ ಅವ್ರಿಗೆ ಬೆಲೆ ಇಲ್ಲದೆ ಇರತಕ್ಕಂಥ ಸ್ಥಾನಮಾನ ನಮಗೆ ಸಿಕ್ಕಿದೆ. ಒಂದು ಯೋಚನೆ ಮಾಡಿ ನನ್ನ ಅಭಿನಂದನೆಗಳು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಇದೀಗ ತಾನೇ ನಮ್ಮ ಹೋರಾಟಕ್ಕೆ ಬೆಂಬಲ ನೀಡಲು ನನ್ನ ಸಹೋದರರಾಗಿರ್ತಕ್ಕಂಥ MLK ನಾಯ್ಡು ಅವರು ಬಂದಿದ್ದಾರೆ. ರೈತ ಮುಖಂಡರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತ ಕೊಡ್ತಾ ಇದ್ದಾರೆ. ಕುಮಾರಸ್ವಾಮಿ ವಕೀಲರು ಈ ಸಂದರ್ಭವನ್ನು ಕುರಿತು ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಅಂತಾಪುರ ಗಂಗಾಧರಣ ಅವರೆಲ್ಲ ಕಾರ್ಯಕರ್ತರು ನಿಮ್ಗೆ ಇನ್ನೂ ಕಳಿಸಿ ಪ್ಲೀಸ್. ಗಂಗಾಧರಣ ಶಂಕರ್ ಕಾರ್ಯಕರ್ತರನ್ನೆಲ್ಲ ಹಿಂಗೆ ಇನ್ನೂ ಕಳಿಸ್ರಿ. ಅನಂತ ವಂದನೆಗಳನ್ನು ತಿಳಿಸ್ತೇನೆ. ಹಾಗೂ ಈ ಒಂದು ಮೀಸಲಾತಿ ಹೋರಾಟ ಸಮಿತಿಗೆ ವಿವಿಧ ಸಂಘ ಸಂಸ್ಥೆಗಳು, ವಿವಿಧ ಸಂಘಟನೆಗಳು, ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಎಲ್ಲರೂ ಆಗಮಿಸುತ್ತಾರೆ. ಎಲ್ಲರಿಗೂ ಇರ್ತಕ್ಕಂಥ ಎಲ್ಲ ಸಂಘಟನೆಗಳನ್ನು ಒಳಗೊಂಡು ಇವತ್ತೇನು ನಾವು ಸಂಡೂರು ಬಂದ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನೀವೆಲ್ಲರೂ ಬಂದಿರಿ. ಒಂದೇ ಒಂದು ಬೇಜಾರು ಬಂದು ಕುಂತ್ಕೊಂಡು ನೋಡ್ರಿ, ವಾರದಿಂದ ಬೆಳಗ್ಗೆ 3 ಗಂಟೆಗೆ ಅಂತದ್ರಿ ನಮ್ಮ ಕಾರ್ಯಕರ್ತರು 3 ಗಂಟೆಲಿಂದ ಕೆಲಸ ಮಾಡ್ತಾ ಇದ್ದಾರೆ. ನೀವು ಬಂದ ಬಂದು 2 ತಾಸು ಕುಂತ್ಕೊಂಡು ಈ ಜಾರಿ ಕಾರ್ಯಕ್ರಮ ಯಶಸ್ವಿ ಮಾಡ್ತಾ ಇಲ್ಲ. ಅದೇ ದೊಡ್ಡ ಬೇಜಾರು. ಬಂಧುಗಳೇ, ದೇಶದಲ್ಲಾಗಲಿ ಈ ರಾಜ್ಯದಲ್ಲಾಗಲಿ ಹೋರಾಟವನ್ನು ಹುಚ್ಚಿರೋದು ಮಾದಿಗರು. ಇವತ್ತು ಹೋರಾಟವನ್ನು ಯಾರೆಲ್ಲ